ನಮಸ್ಕಾರ. ನಾ ಇವತ್ತು ಹೇಳಿಕೊಟ್ಟದ್ದು ಲಗ್ನ ಅನ್ನೋ ವಿಷಯದ ಮೇಲೆ. ಮೊದಲಿನ ಲಗ್ನಗಳು ಅಂದ್ರೆ ಒಂದು ವಿಚಿತ್ರ ಜಗತ್ತು. ಅಪರಿಚಿತ ವ್ಯಕ್ತಿನ ಹುಡುಕಿ ತೋರಿಸೋದು, ಇಲ್ಲ ಇನ್ನು ಕೆಲವೊಮ್ಮೆ ಮನ್ಯಾಗನ ಒಮ್ಮೆ ಪಸಂದ್ ಬಿತ್ತಂದ್ರೆ ಮಂಗಳಸೂತ್ರ ಕೊಳ್ಳಾಗ ಬಿತ್ತಂದ್ರೆ ಆ ಕ್ಷಣದಿಂದ ಅವರಿಬ್ಬರು ಗಂಡ ಹೆಂಡತಿ ಅಂತ ಅನ್ಸ್ಕೊತಿದ್ರು. ಗುರ್ತಿಲ್ಲ, ಸಂಬಂಧ ಇಲ್ಲ, ವಾಟ್ಸಪ್ ಇಲ್ಲ, ಫೋನ್ ಇಲ್ಲ, ಅಂಥವೇನೂ ಇಲ್ದಾಗ ಇಬ್ಬರು ಲಗ್ನದಾಗ ಒಮ್ಮೆ ಭೇಟಿ ಆಗ್ತಿದ್ರು. ಅದರ ಮಜಾ ಅಂದ್ರೆ ಆ ಅಪರಿಚಿತ ವ್ಯಕ್ತಿ ಮನೆ ಸ್ವಲ್ಪ ದಿವಸದಾಗ ತನ್ನ ಮನೆ ಅನ್ಸ್ಕೊಳಿಕತ್ತಿತ್ತು. ಮತ್ತು ಹುಟ್ಟಿದ ತಾಯಿ ಮನಿನ ಪರಕಿ ಅಂತ ಅನ್ನಿಸ್ಲಿಕ್ಕೆ ಶುರು ಮಾಡ್ತಿತ್ತು. ಗಂಡನ ಮನೆ ಅಂದ್ರೆ ಒಂದು ಹೊಸ ವಿಶ್ವ. ಆಕೆ ಆ ಮನೆಯ ಮೊದಲು ಹೆಜ್ಜೆ ಇಡುವಾಗ ಸ್ವಲ್ಪ ಅಂಜಿರ್ತಾಳೆ. ಗಂಡನ ಸ್ವಭಾವ ಹಂತ ಹಂತವಾಗಿ ಅಭ್ಯಾಸ ಮಾಡ್ತಾಳೆ. ಸಿಟ್ಟು ಬಡಕಿಲ್ಲಲ್ಲ, ಆತನಿಗೆ ಏನು ಸೇರ್ತದೆ, ಏನು ಸೇರುವುದಿಲ್ಲ, ಯಾವುದಿಲ್ಲ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅಭ್ಯಾಸ ಮಾಡ್ತಾಳೆ. ಅದಕ್ಕನುಗುಣವಾಗಿ ತನ್ನನ್ನು ತಾನು ಬದಲಾಯಿಸ್ಕೊಳ್ತಾಳೆ. ಮತ್ತು ಯಾವುದನ್ನು ತನಗೆ ಹೆಂಗೆ ಬೇಕಂಗೆ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ಯಾವ ಶಸ್ತ್ರ ಉಪಯೋಗಿಸ್ಬೇಕು ಅನ್ನೋದನ್ನು ಆಕೆ ಕಲ್ಕೋತಾಳೆ. ಒಮ್ಮೊಮ್ಮೆ ಪ್ರೀತಿ ಮಾಡೋದು, ಶಟ್ಕೊಂಡು ಕೂಡೋದು, ಮತ್ತು ಯಾವಾಗ ಭಾಂಡಿ ಜೋರಲ್ಲೇ ಹೊಡೆಯೋದು, ಮತ್ತೊಮ್ಮೆ ಕೆಲವೊಮ್ಮೆ ರುಚಿಯಾದ ಹೊಸ ತಿನಿಸು ಮಾಡೋದು, ಇಲ್ಲ ಸಿಹಿಯಾದ ತಿನಿಸುಗಳನ್ನ ಮಾಡ್ಕೊಂಡು ಇಂಥ ಮಾಡಿದ್ರೆ ಆ ಗಂಡ ಸಹಜ ರೀತಿಯಿಂದ ಬದಲಾಗ್ತಾನೆ. ಖರೀದಿ ಮಾಡಬೇಕಾದ್ರೂ ಕೆಲವೊಂದು ಗಂಡಂದರು ಪ್ರತಿಯೊಂದಕ್ಕೂ ಇಲ್ಲ ಅಂತಾರೆ. ಯಾವಾಗ ಏನು ಕೇಳಿದರೂ ಉತ್ತರ ಒಂದೇ, ಇಲ್ಲ. ಆದರೆ ಕೆಲವೊಂದಿಷ್ಟು ವರ್ಷದ ನಂತರ ಹೆಂಡ್ತಿರು ಯಾವುದು ಬೇಕಾಗಿರ್ತದೆ ಅದಕ್ಕೆ ಬ್ಯಾಡ ಅಂತಾರೆ. ಅಂದ್ರೆ ಅದು ನಕ್ಕಿ ಅದು ಅವ್ರಿಗೆ ಸಿಗ್ತದೆ ಅಂತ ಅವ್ರಿಗೂ ಗೊತ್ತಾಗಿಬಿಟ್ಟಿರ್ತದೆ. ಕೆಲವೊಮ್ಮೆ ಅಡುಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ಮತ್ತು ಹೊರಗಿಂದ ಏನರ ತಿನ್ನಬೇಕಂದ್ರೆ ಆಗ ಅನ್ನೋದು, ಇವತ್ತು ಯಾಕೋ ಬೇಸರ ಬಂದದ, ಇರಲಿ ಹೊರಗಿಂದ ಏನು ತಂದು ತಿನ್ನೋದು, ಸುಳ ತುಟ್ಟಿ ಅಂತ ಇಷ್ಟಂದ್ರೆ ಸಾಕು. ಆಮೇಲೆ ಗಂಡ ತಂತಾನೆ ಅದನ್ನು ತಂದು ಕೊಡ್ತಿರ್ತಾನೆ. ಸ್ವಲ್ಪ ಆಯಾಸ ಆದಂಗೆ ಮಾಡಿದ ಕೂಡಲೇ ಲಗೇಜ ಗಂಡ ಹೋಗಲಿ ಬಿಡು, ಎಷ್ಟು ಖರ್ಚಾದರೂ ಚಿಂತಿಲ್ಲ, ಏನರ ಹೊರಗಿಂದ ತರಿಸೋಣ ಅಂತಾನೆ. ಕೆಲವೊಮ್ಮೆ ಆತ ಬರಲಿಕ್ಕೆ ವೇಳೆ ಆತಂದ್ರೆ ಹೆಂಡ್ತಿ ಫೋನ್ ಮಾಡಿ ಇನ್ನೂ ಭಾಳ ಹೊತ್ತೇನು ಬರಲಿಕ್ಕೆ ಅಂತ ಕೇಳ್ತಾಳೆ. ಆದ್ರೆ ಆತ ಹೌದು ನೀ ಮಲ್ಕೋ, ನಾ ಬಂದ ಮೇಲೆ ಊಟ ಮಾಡ್ತೇನೋ. ಖರೆ ಅಂದ್ರೆ ಅವನಿಗೂ ಗೊತ್ತಿರ್ತದೆ ಆಕೆ ಮಲ್ಕೊಳ್ಳೋದಿಲ್ಲ, ತನ್ನ ಹಾದಿನ ನೋಡ್ಕೋತ ಇನ್ನೂ ಊಟನೂ ಮಾಡಿರೋದಿಲ್ಲ ಅಂತ. ಇದಕ್ಕೆ ಮೂಕ ಪ್ರೇಮ ಮತ್ತು ಅದರೊಳಗಿನ ಮಧುರ ಬಾಂಧವ್ಯ ಅನ್ನೋದು. ಹಬ್ಬ ಹರಿದಿನಗಳಲ್ಲಿ ಬೇರೆನ ಅನುಭವ. ಅವನಿಗೇನು ಬೇಕು, ಹೆಂಗೆ ಬೇಕು, ಪೂಜೆಗೆ ತಯಾರಿ ಮಾಡೋದು, ಯಾವ ರೀತಿ ಏನು ಮಾಡಬೇಕು, ಯಾವ ರೀತಿ ಸೀರೆ ಉಟ್ಕೋಬೇಕು, ಎಲ್ಲ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡೋದನ್ನು ಆಕೆಗೆ ಅಭ್ಯಾಸ ಆಗಿಬಿಟ್ಟಿರ್ತದೆ. ಖರೆ ಅಂದ್ರೆ ಇಂಥ ಸಣ್ಣ ವಿಷಯದಾಗ ಹೆಂಡ್ತಿ ತನ್ನ ಮನೆಯನ್ನು ನಿರ್ಮಾಣ ಮಾಡ್ತಾಳೆ. ಕೆಲವೊಮ್ಮೆ ಸಣ್ಣತನ ತೊಗೊಂಡು, ಕೆಲವೊಮ್ಮೆ ತಿಳುವಳಿಕೆಯಿಂದನೋ, ಕೆಲವೊಮ್ಮೆ ತಂತ್ರದಿಂದ ಆ ಮನೆಯೊಳಗೆ ತನ್ನ ಮೇಲಿಂದ ಎಲ್ಲ ತಾನೇ ಹೇಳ್ಕೊಂಡು ಕಡೆಗೆ ತಾನೇ ಎಲ್ಲರಿಗಿಂತ ದೊಡ್ಡಾಕಿನೂ ಆಗ್ತಾಳೆ. ಹೆಂಡತಿಯ ತಲೆ ಅಂದ್ರೆ ಗೂಗಲ್ ಆಟೋ ಕಂಪ್ಲೀಷನ್ ಇದ್ದಂಗೆ. ಮೊದಲು ವಾಕ್ಯ ಮಾತಾಡ್ಬೇಕಾದ್ರೆ ಮುಂದಿಂದ ಆಕೆ ಹೇಳಿಬಿಡ್ತಿರ್ತಾಳೆ. ಇಂಥ ನಿರೀಕ್ಷಣಾ ಶಕ್ತಿಯಿಂದನೇ ಆಕೆ ಮನೆ ಸಂಭಾಳಿಸ್ತಾಳೆ, ಸಂಬಂಧಗಳನ್ನ ಹಿಡಿದಿಡ್ತಾಳೆ, ಸಂಸಾರದಲ್ಲಿ ಸುಖ ತುಂಬ್ತಾಳೆ. ವಾಕ್ಯದ ಮೊದಲಿನ ಶಬ್ದ 2 ಅಕ್ಷರ ಮ್ಯಾಲೆ ಮುಂದಿನ ಇಡೀ ವಾಕ್ಯ ಕಂಡು ಹಿಡಿದು ಆಕೆ ಗಂಡನ ರಿಮೋಟ್ ಕಂಟ್ರೋಲ್ ಮೇಲೆ ತನ್ನ ಗಂಡನ ಆಡಿಸ್ತಿರ್ತಾಳೆ. ಮನೆಯಾಗಿನ ಗೂಗಲ್ ಆಕೆ ನಿಜ ಹೇಳಬೇಕಂದ್ರೆ ಜಗಾಡಿದ್ರೆ ಸಂಸಾರ ಉಳಿಯೋದಿಲ್ಲ, ಅದರಲ್ಲಿ ಸ್ವಂತದ ಹಾನಿ ಹೆಚ್ಚಿರ್ತದೆ ಅಂತ ಆಕೆಗೆ ಗೊತ್ತಿರ್ತದೆ. ಆದರೂ ಗಂಡನ ಸ್ವಭಾವ ಚೆನ್ನಾಗಿ ಅರಿತು ಆತನ ಮನಸ್ವಾಮಿ ಗೆದ್ದು ಬಿಟ್ರಂದ್ರೆ ಆ ಸಂಸಾರ ತನ್ನಿಂದ ತಾನೇ ಸುಖ ಸಂಸಾರ ಆಗ್ತದೆ. ನಮಸ್ಕಾರ. ಥ್ಯಾಂಕ್ ಯು.